ಕನಸುಗಳಿಗೆ ಯಾವತ್ತೂ ಕೂಡ ಕೊನೆ ಇಲ್ಲ. ಬೆಂಗಳೂರಿಗೆ ಬರುವಂತಹ ಸಾವಿರಾರು ಜನ ಅನೇಕ ಕನಸುಗಳನ್ನು ಹೊತ್ಕೊಂಡೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಂದಿರ್ತಾರೆ. ಇವತ್ತು ಒಂದು ಹೊಸ ಕನಸಿನ ಹಾದಿಯಲ್ಲೇ ದುನಿಯಾ ವಿಜಯ್ ಅವರ ಪುತ್ರಿ ಮೋನಿಶಾ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸಿಟಿ ಲೈಟ್ಸ್ ಕನಸು ಬಹಳ ಪ್ರಖರವಾಗಿ ಕಾಣಿಸ್ತಾ ಇದೆ. ಮಾತಾಡಿಸ್ತಾ ಹೋಗ್ತೀನಿ. ಮೋನಿಶಾ ಅವರ ಎಲ್ಲೋ ನಾವು ಕೇಳ್ಪಟ್ಟಿದ್ದೀವಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬರೋವಂಥ 10 ಜನರಲ್ಲಿ ಒಬ್ಬರು ನಾನು ನಟನಾಗಬೇಕು ಅಂತ ಆಸೆ ಇಟ್ಕೊಂಡು ಬರ್ತಾರಂತೆ. ನೀವು ಕೂಡ ಕೇಳಿರ್ಬೋದು ಈ ಒಂದು ಸೇಯಿಂಗು. ನಮಗೆ ಮೆಜೆಸ್ಟಿಕ್ ಅಂದಾಗ ಒಂದು ಬಸ್ ಸ್ಟ್ಯಾಂಡ್ ನೆನಪಾಗುತ್ತೆ, ಇನ್ನೊಂದು ಸಿನಿಮಾ ನೆನಪಾಗುತ್ತೆ. ನಿಮಗೆ ಯಾವ ನೆನಪು ಓಪನ್ ಆಗುತ್ತೆ? ನನಗೆ ಮೆಜೆಸ್ಟಿಕ್ ಅಂದರೆ ಆ್ಯಕ್ಚುಲಿ ಸಿನಿಮಾನೇ ನೆನಪಾಗುತ್ತೆ. ಸ್ಪೆಷಲಿ ಮೆಜೆಸ್ಟಿಕಲ್ಲಿ ಮೇನ್ ಥಿಯೇಟರ್ಸ್ ಇರುತ್ತಲ್ಲ. ಸೊ ನನಗೆ ಚಿಕ್ಕ ವಯಸ್ಸಿಂದಾನು ಇವತ್ತವರೆಗೂ ನೆನಪಿರೋದೇನು ಅಂದರೆ ನಮ್ಮ ಅಪ್ಪ ಫಸ್ಟ್ ಡೇ ಫಸ್ಟ್ ಶೋ ಮೆಜೆಸ್ಟಿಕ್ಗೆ ಬಂದು ಮೇನ್ ಥಿಯೇಟರಲ್ಲಿ ನೋಡ್ತಾ ಇದ್ವಿ. ಸೊ ನನಗೆ ಮೆಜೆಸ್ಟಿಕ್ ಅಂದರೆ ಅದೇ ಬರುತ್ತೆ ಅಲ್ಲಿ. ಅಪ್ಪನಿಗೆ ಒಂದು ಸ್ವೀಟ್ ಕನೆಕ್ಷನ್ ಇದೆ ಮೆಜೆಸ್ಟಿಕ್. ದುನಿಯಾ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಸೈಕಲ್ ಹೊಡೆದಿರ್ತಾರೆ ಆ ಏರಿಯಾದಲ್ಲಿ. ಆ ನೆನಪುಗಳನ್ನ ನಿಮ್ ಜೊತೆ ಯಾವತ್ತಾರು ಶೇರ್ ಮಾಡ್ಕೊಂಡಿದ್ರ ಆ ಸ್ಟ್ರಗಲ್ಗಳನ್ನ? ಖಂಡಿತ ಅವ್ರು ಪ್ರತಿಯೊಂದು ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಆಗಿರುವಂಥ ಪ್ರತಿಯೊಂದು ಸ್ಟ್ರಗಲ್ನು ಅವ್ರು ಹೇಳ್ಕೊತಾರೆ. ಬಿಕಾಸ್ ನಮಗೆ ಗೊತ್ತಿರಲಿ ಅಂತ ಯಾವುದೂ ತುಂಬ ಸುಲಭವಾಗಿ ಪಡೆದಿಲ್ಲ ಅಲ್ಲ. ಇವತ್ತು ಅವ್ರ ಸ್ಥಾನ ಏನಿದೆ ಅದು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನ್ನ ಮಕ್ಕಳಿಗೆ ಗೊತ್ತಿರಲಿ. ಲೆಟ್ ದೆಮ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಪ್ರತಿಯೊಂದು ಹೇಳ್ತಾರೆ ನಮಗೆ. ಎಲ್ಲೇ ಹೋದ್ರು ಈ ಜಾಗದಲ್ಲಿ ಹಿಂಗಾಗಿತ್ತು ಮಗನೇ, ಇದ್ರಲ್ಲಿ ಹಿಂಗಾಗಿತ್ತು ಇಷ್ಟು ವರ್ಷದಿಂದ ಅಂತ ಹಿ ಆಲ್ವೇಸ್ ಟೆಲ್ಸ್ ಅಸ್. ಸಲಗ ಆಯ್ತು, ಭೀಮಾ ಆಯ್ತು, ಈಗ ಸಿಟಿ ಲೈಟ್ಸ್. ತುಂಬಾ ಜನ ಕಲಾವಿದರು ತುಂಬಾ ವೇದಿಕೆಗಳಲ್ಲಿ ಹೇಳ್ಕೊಳ್ತಾರೆ. ಸ್ಪೆಷಲಿ ರಂಗಭೂಮಿ ಕಲಾವಿದರಿಗೆ ಸಿನಿಮಾದಲ್ಲಿ ಒಂದ್ಸಲ ಕಾಣಿಸ್ಕೊಳ್ಬೇಕು ಅನ್ನೋ ಅಂತ ಒಂದು ತುಡಿತ ಇದ್ದೇ ಇರುತ್ತೆ. ಅದಕ್ಕೆ ದುನಿಯಾ ವಿಜಯ್ ಅವರು ನಮಗೆ ಇವತ್ತು ವೇದಿಕೆ ಆಗಿದ್ದಾರೆ ಅಂತ. ಅದನ್ನೊಬ್ಬ ನಟಿಯಾಗಿ ಹೇಗ್ ನೋಡ್ತೀರಾ ನೀವು? ತುಂಬ ಖುಷಿ ಆಗುತ್ತೆ ಅಲ್ವಾ ಸರ್? ಬಿಕಾಸ್ ರಂಗಭೂಮಿ ಕಲಾವಿದರು ನಾನು ನೋಡಿರೋ ಹಂಗೆ ನಮ್ಮ ಅಪ್ಪನಿಗೆ ಅವ್ರ ಮೇಲೆ ಎಕ್ಸ್ಟ್ರಾ ರೆಸ್ಪೆಕ್ಟ್ ಇದೆ, ಎಕ್ಸ್ಟ್ರಾ ಪ್ರೀತಿ ಇದೆ. ಅವ್ರಿಗೂ ಒಂದು ಸ್ಟೇಜ್ ಸಿಕ್ಕಿ, ಸಿನಿಮಾಲಿ ಒಂದು ಅಪರ್ಚುನಿಟಿ ಸಿಕ್ಕಿ ಅವ್ರ ಕೈಲೂ ಕೆಲಸ ಮಾಡಿಸ್ಬೇಕು ಅಂತ ಇದೆ. ಹಾಗೆ ಅವರು ತುಂಬ ರಂಗಭೂಮಿ ಕಲಾವಿದರನ್ನ ನಮ್ಮ ಸಿಟಿ ಲೈಟ್ ಸಿನಿಮಾದಲ್ಲೂ ಒಂದಷ್ಟು ಹೊಸ ಆರ್ಟಿಸ್ಟ್ ಇದ್ದಾರೆ. ಎಲ್ಲರೂ ರಂಗಭೂಮಿ ಕಲಾವಿದರೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆನೂ ಹಂಚ್ಕೊಂಡು ನಾವು ಕೆಲಸ ಮಾಡೋದಕ್ಕೆ. ನಾವು ಆಗಾಗ ಮೆಥಡ್ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಕೆಲವೊಬ್ರು ನಟರು ಏನ್ ಮಾಡ್ತಾರೆ, ಯಾವ್ದೋ ಒಂದು ಪಾತ್ರ ಮಾಡೋವಾಗ ಆ ಪಾತ್ರದ ಹಿನ್ನೆಲೆ, ಅದ್ರ ತೂಕ ಎಲ್ಲ ಅರ್ಥ ಮಾಡ್ಕೊಳ್ಳೋಕೆ ನಿಜ ಜೀವನದಲ್ಲೂ ಅವ್ರು ಹೇಗಿರ್ತಾರೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ನಿಮಗೆ ಮೆಜೆಸ್ಟಿಕ್ ಅಲ್ಲಿ ಯಾವ್ದೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದನ್ನ ಶೇರ್ ಮಾಡ್ಬೋದಾ? ಎಸ್, ನಾನು ಅವಾಗಲೇ ಹೇಳ್ತಾ ಇರೋ ಹಾಗೆ ಹಿಂಗೆ ಒಂದು ಶಾರ್ಟ್ ತೆಗಿಬೇಕಾದ್ರೆ ಮೆಜೆಸ್ಟಿಕಲ್ಲಿ ಬಸ್ಸಿಂದ ಇಳ್ಕೊಂಬರೋಂಥ ಒಂದು ಶಾರ್ಟ್. ನನ್ನ ಪಾಡಕ್ಕೆ ನಾನು ಹೋಗ್ತಾ ಇದ್ದೆ. ಯಾವುದೋ ಒಂದು ಮೇಲ್ ಅವ್ರು ಬಂದು ಅಪ್ರೋಚ್ ಮಾಡಿ ಏನೋ ಕೇಳಿದ್ರು ನನ್ನ ಮೆಜೆಸ್ಟಿಕ್ ಇದ್ರ ಮಧ್ಯೆ. ಆ್ಯಂಡ್ ಇಟ್ ವಾಸ್ ವೆರಿ ಅನ್ಕಂಫರ್ಟಬಲ್. ಅವ್ರು ಕೇಳಿದ್ದೇನೆ, ಐ ಫೆಲ್ಟ್ ವೆರಿ ಅನ್ಸೇಫ್ ಅವಾಗ. ಆ್ಯಂಡ್ ತುಂಬ ಎಸ್ಕಲೇಟ್ ಆಗಿಲ್ಲ ಬಿಕಾಸ್ ನನ್ನ ಟೀಮ್ ಇದ್ರು, ಅವರೆಲ್ಲ ನೋಡಿಕೊಂಡ್ರು. ಬಟ್ ಇಟ್ ಇಸ್ ಸ್ಯಾಡ್ ದಟ್ ಯು ಹ್ಯಾವ್ ಟು ಬಿ ಇನ್ ದಟ್ ಪ್ಲೇಸ್ ಇನ್ ದ ಫಸ್ಟ್ ಇದು ಅಲ್ವಾ. ನನ್ಗೆ ಅವತ್ತು ನನ್ನ ಟೀಮ್ ಇದ್ರು, ಐ ವಾಸ್ ಏಬಲ್ ಟು, ನನಗೆ ಓಕೆ ಸರಿ ಹೋಯಿತು. ಬಟ್ ತುಂಬ ಜನ ಹೆಣ್ಮಕ್ಳು ಆ ಥರ ಓಡಾಡ್ತಾರೆ, ಬೆಳಗ್ಗೆ ಹೊತ್ತು ಓಡಾಡ್ತಾರೆ, ರಾತ್ರಿ ಹೊತ್ತು ಮಧ್ಯರಾತ್ರಿ ಓಡಾಡ್ತಾರೆ. ಬಟ್ ಹೌ ಸೇಫ್ ಇಸ್ ಇಟ್ ಫಾರ್ ದೆಮ್ ಅಲ್ವಾ? ಬಿಕಾಸ್ ಇಟ್ಸ್ ಸ್ಯಾಡ್ ಸರ್. ಊರು ಬಿಟ್ಟು ಊರು ಬಂದಿರ್ತಾರೆ, ಏನೋ ಜೀವನ ಕಟ್ಕೋಬೇಕು ಅಂತ ಬಂದಿರ್ತಾರೆ. ಈ ಥರ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ದಟ್ ಇಸ್ ದ ಸ್ಟೇಟ್ ಅಷ್ಟೇ. ಕೊನೆಯದಾಗಿ ನಿಮ್ಮ ವಿನಯ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ ಒಂದ್ ಕಡೆ ಆದ್ರೆ, ವಿನಯ್ ರಾಜ್ಕುಮಾರ್ ಅವ್ರಿಗೆ ಒಂದು ಸೂಕ್ತ ಗೆಲುವು ಬೇಕಾಗಿದೆ. ತುಂಬಾ ಜನ ಹೇಳ್ತಾರೆ ದೊಡ್ಡ ಮನೆ ಕುಡಿ ಆದ್ರೂ ಕೂಡ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿ ಒಂದು ಗೆಲುವು ಬೇಕು ಅಂತ. ಒಬ್ಬ ಆಕ್ಟರ್ ಆಗಿ ನೀವು ಹೇಗ್ ನೋಡಿದ್ರಿ ವಿನಯ್ ಅವರನ್ನ? ವಿನಯ್ ಸರ್ ಬಂದು ಅವ್ರನ್ನ ನೋಡೋಕೆ ಖುಷಿ ಆಗುತ್ತೆ. ಬಿಕಾಸ್ ನೀವು ಹೇಳ್ದಂಗೆ ಈ ಕಮ್ಸ್ ಫ್ರಮ್ ಸಚ್ ಅ ಬಿಗ್ ಫ್ಯಾಮಿಲಿ ಅಲ್ವಾ. ಅವ್ರಿಗೊಂದು ಏನೋ ಬ್ಯಾಗೇಜ್ ಇಲ್ಲ, ನಾನು ಈ ಥರ ಫ್ಯಾಮಿಲಿ ಬಂದಿದ್ದೀನಿ. ಹಿಸ್ ಫ್ಯಾಮಿಲಿ ಇಸ್ ಫುಲ್ ಆಫ್ ಆ್ಯಕ್ಟರ್ಸ್ ಅಲ್ವಾ, ಎಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸು. ಈಸ್ ವೆರಿ ಸಿಂಪಲ್, ಸಾಧಾರಣ ಮನುಷ್ಯ ಅವರು. ಆ್ಯಂಡ್ ಸೆಟ್ಟಲ್ಲೂ ಅಷ್ಟೇ ತುಂಬ ಸಿಂಪಲ್ ಆಗಿರ್ತಾರೆ. ನಂಗೆ ಆ್ಯಕ್ಟಿಂಗ್ ವಿಷಯದಲ್ಲಿ ತುಂಬ ಕಲ್ತಿದ್ದೀನಿ ಅವರಿಂದ. ಬಟ್ ಜೀವನದ ವಿಷಯದಲ್ಲಿ ನಾನು ನೋಡಿ ಇನ್ನೂ ಹೆಚ್ಚಾಗಿ ಕಲ್ತಿದ್ದೀನಿ. ವೆರಿ ಗ್ರೌಂಡೆಡ್ ಸರ್. ಐ ಥಿಂಕ್ ದಟ್ ಇಸ್ ಸಮಥಿಂಗ್ ಎಲ್ಲರೂ ಅಡಾಪ್ಟ್ ಮಾಡ್ಕೋಬೇಕು ಅನ್ಸುತ್ತೆ. ಅದೆಲ್ಲ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಒಳ್ಳೇದಾಗ್ಲಿ. 18ನೇ ತಾರೀಕು ಸಿನಿಮಾ ನೋಡೋಣ. ಸಿಟಿ ಲೈಟ್ಸ್ ಬೆಳಕು ಹೆಚ್ಚಾಗಿರ್ಲಿ ಯಾವಾಗ್ಲೂ. ಥ್ಯಾಂಕ್ ಯು. ಇವಿಷ್ಟು ಮೋನಿಶಾ ವಿಜಯ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.